ಹೇಳಿ ಏನು ಸಮಾಚಾರ. ಆಗ್ಲೇ ಹೇಳಿದ 100K ಫಾಲೋವರ್ಸ್ ಅಂತ ಬರ್ತದೆ. ಇಲ್ಲ 100K ನಾನು ಇವನು ಮಾಡಿದ ಕೆಲಸ ಇದು. ಇಲ್ಲ ಅಂದಿದ್ರೆ ತಲೆಗೆ ಏನ್ ಶೂಟ್ ಆಗ್ತಾ ಇಲ್ಲ. ಇದ್ರ ಫುಲ್ ಸ್ಟೋರಿ ಏನ್ ಗೊತ್ತಾ, ನನಗೆ ಕೇಕ್ ತರಿಸ್ಬಿಟ್ಟು ನನಗೆ ತಿನ್ನಿಸ್ತಾವ್ರೆ. ಅದು ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು, ಅಂಗಡಿ ಕ್ಲೋಸ್ ಮಾಡಿ ಅಂಗಡಿಯೆಲ್ಲ ಓಪನ್ ಮಾಡಿಬಿಟ್ಟು ತಿಂಡಿಗೆ ಬಂದಿದ್ದೀನಿ. ತಿಂಡಿ ಇವತ್ತು ಜೀರಾ ರೈಸ್ ಮಾಡಿದ್ದಾರೆ ಮಮ್ಮಿ. ತಿನ್ನಬೇಕು, ಹಾಕೊಡ್ಬೇಕು. ಅವರು 11 ಆಗಿದೆ. ನಾನಿವತ್ತು ಅಲ್ಲಿ ಸ್ವಲ್ಪ ಲೇಟ್ ಆಗೈತೆ. ಈಗ ತಿಂಡಿ ಮಾಡ್ತೀನಿ, ಅವರು ಬರಬೇಕು, ಅದಕ್ಕೆ ವೆಯ್ಟಿಂಗ್ ಅವ್ರಿಗೂ. ಅವ್ರು ಬಂದು ಹಾಕೊಟ್ರೆ ನಾವು ತಿನ್ನೋದು ಅಷ್ಟೇ. ನಾನೇ ಹಾಕೋಬೋದು, ಬಟ್ ಬೇಡ, ನಾನು ಹಾಕೊಳ್ಳಲ್ಲ. ಈಗ ನೋಡಿ, ಸಿನಿಮ್ಯಾಟಿಕ್ ಶಾರ್ಟ್ ತಗೋತೀನಿ ಇದ್ರದ್ದು. ಹೊಗೆ ಬರ್ತಾಯಿಲ್ಲ. ಹೊಗೆ ಬಂದಿದ್ದಿದ್ರೆ ಚೆನ್ನಾಗಿರೋದು, ಸ್ವಲ್ಪ ಬ್ರೈಟಾಗಿ ಕಾಣೋದು. ಹೊಗೆ ಬಂದಿದ್ರೆ ಹಿಂಗೆಲ್ಲ, ಬಟ್ ಹೊಗೆ ಬರ್ತಾಯಿಲ್ಲ. ಇವಾಗ ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ಗೈಸ್, ಇವತ್ತು ಸ್ಯಾಟರ್ಡೆ ಅಲ್ವಾ, ಸಂತೆ ಹೋಗ್ಬೇಕು. ಗಾಡಿ ಇಲ್ಲೇ ಐತಿ ಈಚೆನೆ. ಇವಾಗ ಸಂತೆ ಹೋಗಿ ಬರಬೇಕು. ಹೇಳೋರೆ ಐಟಮ್ ಎಲ್ಲ ಏನೇನು ತೊಗೊಂಬರ್ಬೇಕಂತ ಹೇಳೋರು. ಕರೆಕ್ಟಾಗಿ ತೊಗೊಂಬರ್ಬೇಕಿಲ್ಲ ಅಂದರೆ ಆಮೇಲೆ ಬಂದಿದ್ದಷ್ಟೇ ಬೈಸ್ಕೋಬೇಕಾಯ್ತದೆ. ಎಲ್ಲ ಕರೆಕ್ಟಾಗಿ ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚೀಟಿ ಇಟ್ಕೊಂಡು ಹೋಗ್ತಿದ್ದೀನಿ. ಕೆಲವು ಸತಿ ಹೇಳಿರೋ ಐಟಮ್ ಬಿಟ್ಬಿಟ್ಟು ಬೇರೆ ಐಟಮ್ ತಂದುಬಿಟ್ಟಿರ್ತೀನಿ. ನಾನು ಹೋಗ್ಬಿಟ್ಟು ತೊಗೊಂಬತ್ತೀನಿ. ಬಿಸಿಲು ಗೈಸ್, ಡೈರೆಕ್ಟು ಸಂತೆ ಮುಗಿಸ್ಕೊಂಡು ಅಂಗಡಿಗೆ ಬಂದಿದ್ದೀನಿ. ಇವಾಗ ಎಲ್ಲ ತಂದ್ಕೊಟ್ಬಿಟ್ಟು ಬಂದೆ. ಐಟಮ್ ಏನೇನು ಬೇಕು. ಕಡಲೆಕಾಯಿ ಕೇಳಿದ್ರು, ಸಂತೆಯಲ್ಲಿ ಬಂದಿಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಇರೋ ಪ್ರಾಡಕ್ಟ್ ನಾವು ಎಲ್ಲಿಂದ ಹುಡ್ಕೋಣ. ಇವಾಗ ಯಾರಾದರೂ ಸ್ಯಾಟರ್ಡೇ ಇವತ್ತೆಲ್ಲ ನಮ್ಮ ಬಾಯ್ಸ್ ಬರ್ತಾರೆ. ಯಾರೂ ಇಲ್ಲ ಇವತ್ತು. ಇಲ್ಲ ಅಂದಿದ್ದು ಇಷ್ಟೊತ್ತಿಗೆ ಇರೋರು, ಪ್ರೆಸೆಂಟ್ ಇರೋರು ಇವತ್ತು ಯಾರೂ ಇಲ್ಲ. ಬರ್ತಾರೆ ಆಮೇಲೆ. ಸ್ವಲ್ಪ ಟೈಮ್ ಆಗಬೇಕು ಅವ್ರಿಗೂ ಬರೋಕ್ಕೆ. ಬಂದಾದಮೇಲೆ ಮಾಮೂಲಿ ವ್ಲಾಗ್ಸ್ ಅವ್ರ ಜೊತೆ. ನಾಳೆ ಆಲ್ಮೋಸ್ಟ್ ಅವ್ರ ಜೊತೆ. ಗೈಸ್, ಈಗ ಜಸ್ಟ್ ಮನೆಗೆ ಬಂದೆ. ಬೆಳಗ್ಗೆ ಹೋದೋನು ಇವಾಗ ಬಂದೆ. ಊಟ ಮಾಡಬೇಕಲ್ವ, ಅದಕ್ಕೋಸ್ಕರ ನಮ್ಮ ಅಕ್ಕ ಪಾತ್ರೆ ತೊಳಿತವ್ರೆ. ಚಪಾತಿ ಹಾಕೋರು. ಇವಾಗ ಚಪಾತಿ ತಿನ್ನಬೇಕು. ಸೌಂಡು ಅಲ್ಲಿ ಜಾಸ್ತಿ ನಾಯ್ಸ್ ಮಾಡ್ತಾರೆ. ಹೋಗಿದ ತಕ್ಷಣ ಟಿ ವಿ ಹಾಕಿಲ್ಲ ನೋಡಿ. ನಾವಿಲ್ಲ ಅಂದರೆ ಟಿ ವಿನೇ ಹಾಕಲ್ಲ ಮನೇಲಿ. ಅಣ್ಣಗಪ್ಪ ಟಿ ವಿ ನೋಡಿಕೊಂಡು ಊಟ ಮಾಡೋಣ. ಸ್ವಲ್ಪ ಹೊತ್ತಲ್ಲ ಊಟ ಮಾಡೋ ಎಷ್ಟೊತ್ತು. ನನಗೆ ಏನು ಹೇಳ್ತಿದ್ದೀನಿ ಗೊತ್ತಾಯ್ತಿಲ್ಲ. ಅವ್ರು ಹಾಕ್ಕೊಡ್ಬೇಕು. ಈಗ ಚಪಾತಿ ಹಾಕ್ಕೊಡ್ಬೇಕು, ನಾನು ತಿನ್ನಬೇಕು. ಏನು ಮಾಡೋರೆ ಅದಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ಏನು ಐಟಮ್ ಇದೆ ಅದ್ರ ಜೊತೆ ತಿನ್ನೋಕ್ಕೆ. ಹಾಂ, ಏನು ಪಲ್ಯ ನೋಡೋಣ. ಇಲ್ಲಿ ಅದೇ ಮೇಕೆ ಡ್ರಾ ಎತ್ತು. ಓ, ಕ್ಯಾಪ್ಸಿಕಮ್ ಮಾಡೋರೆ. ನೋಡ್ರಿ, ಟೇಸ್ಟ್ ನೋಡ್ತೀನಿ. ಯಾವತ್ತೂ ತಿಂತೀನಿ. ಇವತ್ತು ಟ್ರೈ ಮಾಡ್ಬಿಟ್ಟು ನೋಡ್ತೀನಿ. ಟ್ರೈ ಮಾಡಿ ತಿಂದಾದ್ಮೇಲೆ ಗೊತ್ತಾಗೋದು ಟೇಸ್ಟ್ ಹೆಂಗೈತೆ ಅಂತ. ಮುಂಚೆನೇ ಇವರೇ ಹೇಳ್ಬಿಡ್ತಾರೆ, ನೀನು ತಿನ್ನಲ್ಲ ಅಂತ. ತಿಂದಿಲ್ಲ, ಇನ್ನೇನು ಮಾಡೋಣ, ತಿನ್ನಲೇಬೇಕೀಗ. ಹಾಂ, ಪಾಲಿಗೆ ಬಂದಿದ್ದು ಪಂಚಾಮೃತ. ನೋಡಿ, ನಮ್ಮ ಹುಡುಗ ಪೋಕಿಮಾನ್ ಕಾರ್ಡ್ಸು ಅನ್ಬಾಕ್ಸ್ ಮಾಡ್ತಾನೆ. ಇದರಲ್ಲಿ ಏನೋ 3000 ಪ್ರೈಸ್ ಬರುತ್ತಂತೆ. 3000 ನಿಜ 3000 ಬರುತ್ತಾ ಅಂತ ಈಗ ನಾನು ನೋಡಬೇಕು. ನಿಜ ಬಂದರೆ ಇವಾಗ ಫುಲ್ಲು ಜಾಲಿ 3000 ಬಂದರೆ ಫುಲ್ಲು ಖುಷಿ. ಓಪನ್ ಮಾಡು. ಕತ್ರಿ ಬೇಕಾ? 3000 ಬಂದರೆ ನೋಡಿದ್ದೀನಿ. 3000 ಎಲ್ಲ ಕುಡೀಲಿ ಹೆಂಗೈತೆ ನೋಡೋಣ. ನಾವೇ ಸೇಲ್ ಮಾಡ್ತೀವಿ. ಒಂದಿನಾನು ನಾನು ಇದು ಯೂಸ್ ಮಾಡಿಲ್ಲ. ಬಟ್ ನೋಡಿ, ಕಾರ್ಡ್ಸ್, ಪೋಕಿಮಾನ್ ಕಾರ್ಡ್ಸ್. ಇದರಲ್ಲಿ ಏನೇನೋ ಪಾಯಿಂಟ್ಸ್ ಐತಿ. ಇದು ಹೆಂಗೆ ಅನ್ನೋದೇ ಗೊತ್ತಿಲ್ಲ ನನಗೆ. ಇದೇನಿದು ಕಿಂಡಲ್. ಇದರಲ್ಲೆಲ್ಲೋ 3000 ಗಿಫ್ಟ್ ವೋಚರ್ ಇರುತ್ತಂತೆ. ಒಂದು ಗೋಲ್ಡ್ ಕಾರ್ಡ್ ಅಂತ ಏನೋ ಬರುತ್ತಂತೆ, ಗೊತ್ತಿಲ್ಲ ಇದೇನಂತ. ಇದರಲ್ಲಿ ಎಲ್ಲೋ ಇರುತ್ತೆ. ಎಲ್ಲಿ ಐ ಅದಾ, ಈ ಮಾಮೂಲಿ ಕಾರ್ಡು. ಎಸ್ಟೇಟ್. ಇದು ಎಲ್ಲಿ ಗೊತ್ತಾಯ್ತದೆ ಸರ್, ಇದು ಏನು ಕಾರ್ಡ್ ಅನ್ನೋದೇ ಗೊತ್ತಾಗಿಲ್ಲ. ಕಲೆಕ್ಷನ್ ಮಾಡ್ತಾರೆ, ತುಂಬ ಜನ ಕಲೆಕ್ಷನ್ ಮಾಡ್ತಾರೆ ಇದನ್ನ, ಈ ಕಾರ್ಡ್ಸ್ನ, ಪೋಕಿಮಾನ್ ಕಾರ್ಡ್ಸ್ನ. ಈ ಕೊಡ್ಗುರಿ ಇಲ್ಲಿ ನೋಡಿ, ಪೋಕಿಮಾನ್ ಪ್ಲೇಯಿಂಗ್ ಪೋಕಿಮಾನ್ ಕಾರ್ಡ್ಸ್. ನಾನು ಇವನು ಪೋಕಿಮಾನ್ ಕಾರ್ಡ್ಸ್ ಆಡ್ತಾಯಿದ್ದೀವಿ ಇಬ್ರು. ನಾನು ಇಷ್ಟೊತ್ತು ಈಗ ಎಷ್ಟು ತುಂಬ ನನ್ನ ಹತ್ರ ಏನೇನೈತೆ, ನಿನ್ನ ಹತ್ರ ಏನೇನೈತೆ ತೋರಿಸು. ಒಂದು ಇದೇನೆ ಸೇಮ್ ಕಾರ್ಡ್ಸೇನೆ, ಇಬ್ರದ್ದು ಏನು ಡಿಫ್ರೆಂಟ್ ಇಲ್ಲ. ಈಗ ನೋಡ್ತೀವಿ ಇದು ಹೆಂಗೆ ಅಂತ ಗೂಗಲಲ್ಲೆಲ್ಲ ನೋಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಇದು ಹೆಂಗೆ ಅನ್ನೋದು ಗೊತ್ತಿಲ್ಲ, ಇವಾಗ ಗೊತ್ತಾಗುತ್ತೀರಿ. ನೋಡ್ತೀನಿ ಏನೇನೈತೆ ಅಂತ. ಅಫ್ಜಲ್ ಸ್ಟಾರ್ಟ್ ಮಾಡಿರಿ.
ಏನ್ ಸ್ಟಾರ್ಟ್ ಮಾಡೋದು? ನನಗೂ ಗೊತ್ತಿಲ್ಲ. ನೀನೇ ತಾನೇ ತಣ್ಣು ಅನ್ನೋದ್ನ. ನೀನು ಗೈಸ್ ಇವಾಗ ಬಾಯ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡು ಬೆಳಗ್ಗೆ ಹೇಳಿದ್ನೆಲ್ಲ ಸಂಜೆ ಅರೇಂಜ್ ಮಾಡ್ಕೊತೀನಿ ಅಂತ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಬ್ರು ಅವರೇ, ಇಲ್ಲಿಬ್ರು ಅವರೇ. ಇವಾಗ ಏನಪ್ಪ ಅಂದರೆ ಬಾಯ್ಸ್ ಎಲ್ಲ ಕೇಕ್ ತರಿಸ್ತಾ ಇದ್ದಾರೆ. ಅದ್ರದ್ದು ಬ್ಯಾಕ್ಗ್ರೌಂಡ್ ಸ್ಟೋರಿನ ಕೇಕ್ ತಂದಾದ್ಮೇಲೆ ಹೇಳ್ತೀನಿ ಏನಿದೆ ಅಂತ ಸ್ಟೋರಿ ಅದ್ರದ್ದು. ಇವನು ಏನಿದ್ದಾನೆ ಇವನಿಂದನೇ ಅದು ಎಕ್ಸಿಕ್ಯೂಟ್ ಆಯ್ತಾ ಇರೋದು. ಇಲ್ಲ ಅಂದರೆ ಅದು ವರ್ಕೇ ಆಯ್ತಿರ್ಲಿಲ್ಲ. ಇವನು ಹಾಳು ಮಾಡಿದ್ಕೆ ಅದು ಇವಾಗ ಕಂಟಿನ್ಯೂ ಆಗ್ತೈತೆ ಪ್ಲ್ಯಾನು. ಅದು ಪ್ಲ್ಯಾನ್ನ ನಾನು ಹೋಗ್ತಾ ಮುಂದೆ ಕೇಕ್ ತಂದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ನಮ್ಮ ಬಾಯ್ಸ್ ಅದು 100+ ಓಡಿದ್ಕೆ ಪಾಪ ಕೇಕ್ ಕಟ್ ಮಾಡಿಸ್ತಾವ್ರೆ. ಅದ್ರ ಸ್ಟೋರಿನ ಬೇರೆ ಇನ್ನೊಂದ್ಸಲಿ ಹೇಳ್ತೀನಿ. ಇವ್ನು ನಗಾಡ್ತಾವನೆ. ಈ ಸ್ಟೋರಿನ ನಾನು ಹೇಳ್ತೀನಿ ಇದೇ ವ್ಲಾಗಲ್ಲೇ ಫುಲ್ ಸ್ಟೋರಿ ಹೇಳ್ತೀನಿ, ನೋಡಿ ನೀವು. ಹಿಂಗೆ ತಂದ್ರು. ಇವಾಗ ಇದ್ರದ್ದು ಎಕ್ಸ್ಪ್ಲನೇಷನ್ ಇವರೇ ಕೊಡ್ತಾರೆ. ಮೇನ್ ಇವ್ರು ಕೊಡೋಕ್ಕಿಂತ ಇವನು ಹಬ್ಬ ಕೊಡಬೇಕು. ಏನಣ್ಣ 4 ಪೀಸ್ ಹಾಕ್ಬಿಟ್ಟು ಮದ್ದಿ ಇವು ಯಾವ್ದು ಇದು ಕೇಕು ಅಣ್ಣ ಝೂಮ್ ಹಾಕು. ಝೂಮ್ ಆಡಿಸ್ತಾದಲ್ಲ ಇಲ್ಲಿಗೊಂದು 6 ಪೀಸ್ ಇಲ್ಲಿ ಬೀಸ್ತಾಗ ಗೊತ್ತಾಯ್ತು ನಂಗೆ. ಯಾ ಹಿಂಗ್ ಪೀಸ್ ಕಾಣಿದೆ. 1 2 3 4 5 6 90 ರೂಪಾಯಿ. 90 ರೂಪಾಯಿ ಕಳ್ಳ 100 ವಾಪಸ್ ಇಸ್ಕೊಂಬ ದುಡ್ಡು ಕರೆಕ್ಟ್ ಆಗಿ ನೋಡೋಣ. 15 ರೂಪಾಯಿ ಪೀಸ್ ಆದ್ರೂ ಎಷ್ಟಾಯ್ತು ನೋಡ. ಆಯ್ತು ತಂದ್ಬಿಟ್ಟವನೆ. ಅದ್ರದ್ದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀರಾ ಏನು? ಅದ್ರ ಸ್ಟೋರಿ ಎಕ್ಸ್ಪ್ಲೇನ್ ಮಾಡು. ಇದೇಂತಕ್ಕೆ ಅಂದ್ರೆ ಜನ ಬರ್ತಾರ. 100K ಫಾಲೋವರ್ಸ್ ಆಗೋರ ವ್ಯೂಸ್. ಇದ್ರ ಬ್ಯಾಕ್ ಸ್ಟೋರಿನ ಇವನು ಮಾಡಿದ ಕೆಲಸ ಇದು. ಇಲ್ಲ ಅಂದಿದ್ರೆ ತಲೆಗೆ ಏನ್ ಶೂಟ್ ಆಗ್ತಾ ಇಲ್ಲ. ಇದ್ರ ಫುಲ್ ಸ್ಟೋರಿ ಏನ್ ಗೊತ್ತಾ? ನನಗೆ ಕೇಕ್ ತರಿಸ್ಬಿಟ್ಟು ನನ್ಗೆ ತಿನ್ನಿಸ್ತಾವ್ರೆ. ಅದ್ರಲ್ಲಿ ಬೇರೆ 6 ಪೀಸ್ ಹಾಕ್ಸ್. ಯಾರ್ಯಾರು ಯಾವ್ದ್ರ ಮೇಲೆ ನಾನು 100 ಹಾಕಿದ್ದೀನಿ ಗುರುವೆ. ಆಯ್ತು ಕುಯ್ ಚಾಲೆಂಜ್ ಕಂಪ್ಲೀಟ್ ಮಾಡೋದ. ಏನ ಅರ್ಧ ಕೆಜಿ ನಾನು ಒಬ್ನೇ ತಿಂದಿಲ್ಲ. 1 kg ಯಾ ಚಾಲೆಂಜ್ ಬೇಡ, ಹೋಗ್ಲಿ. ಈಗ ಅವಾಗ್ಲೇ ಹೇಳಿದ್ದೆ ನಾನು. ಆಗ್ಲೇ ಹೇಳಿದ 100K ಫಾಲೋವರ್ಸ್ ಅಂತ ಬರ್ತದೆ. ಇಲ್ಲ 100K ಲೇ 100K ಅಂತ ಅಜೀಬ್ ಮಾಡ್ತಾ ಇದ್ದಾನೆ. ಇರ್ಲಿ ಹೋಗ್ಲಿ. ಅಜೀಬ್ ಐತದೆ ಅಂತ ಅದು ಹಾಕ್ತಿಲ್ಲ. ಅಜೀಬ್ ಏನು ಇರೋದೇ ಸತ್ಯ ಅಂತ. ಬನ್ನಿ ಬನ್ನಿ ಎಲ್ಲ ಆ ಕಡೆ ಇರಿ ಆ ಕಡೆ ನೀವೇ. ಹ್ಯಾಪಿ ಬರ್ಡ್ ಹೇಳಿ ಏನು ಸಮಾಚಾರ? ಈಗ ಒಟ್ಟಿನಲ್ಲಿ ಇದು ಎಷ್ಟು 15 ಯಾವ ನನ್ ವ್ಯೂಸ್ ಬಂದಿರೋದು 100K ಅಂತ ನನಗೆ ಅವ್ರವ್ರೇ ತಿಂತಾರೆ. ಏನ್ ಟೆನ್ಷನ್ ಇಲ್ಲ. ಅವ್ರ ಪಾಡಿಗೆ ಅವ್ರು ಮುಗಿಸ್ಕೊತಾರೆ. ನಮ್ದೇನಿಲ್ಲ. 100K ವ್ಯೂಸ್ ಇರೋದಲ್ಲ ತಿನ್ನೋದ್ ಮೀನು ಅದು. ಹ್ಯಾಪಿ 100K ಬ್ರೋ ವ್ಯೂಸ್. ಕಲಿ ಕಲಿ ನೋಡ್ಬಿಟ್ಟು ಕೇಕ್ ಸಖತ್ತಾಗಿದೆ. ಟೇಸ್ಟ್ ವಾಸ್ ಗುಡ್. ನೋಡ್ತೀವಿ ಈಗ ಕೆಳಗಡೆ ಇಲ್ಲ ಚೆನ್ನಾಗಿತ್ತು. 6 ಪೀಸ್ ಇಂಟ್ರೆಸ್ಟಿಂಗ್. ಅರ್ಧ kg ಮೇಡಿಂಗ್ ಕೇಕ್ ವಾಸ್ ಏನೋ ಯಾರು ತಿನ್ನಿರ್ಲಿಲ್ಲ. ಕೇಕ್ ಮುಗಿಸಿ ಹಾಕಿದ್ರು 1 ನಿಮಿಷಕ್ಕೆ. ಚೆನ್ನಾಗಿತ್ತು. ಬೇಗ 200K ಮಾಡಿ 1/2 kg ಕೇಕ್ ಬರ್ತದೆ. ಫಾಲೋವರ್ಸ್ ಮಾಡಿ ಏನ್ ಮಾಡ್ತಾರೆ ಗೈಸ್? ಈಗ ಕೇಕ್ ಕುಯ್ಸಿದ್ರಲ್ಲ, ಸ್ಟೋರಿ ಹೇಳಿದೀನಿ ನಾನೇ ಎಲ್ಲ ಹಿಂದೆಗಡೆ. ನೀನೇನ್ ನನ್ನ ತಿನ್ನೋದರ ನೋಡ್ತಾ ಇದೀಯ? ನೀನ್ ಅಲ್ಲಿ ಮಕ ಮುಚ್ಕೋಬೇಡ, ಈ ಕಡೆಗೆ ಬಾ. ನಿಂಗೆ ಕಾಣಿಸ್ತೀಯ ಬಾಯಿ ಕಡೆಗೆ. ಹೇಳ ಅದೇನೋ ಹೇಳ್ತಾನೆ. 100K ವ್ಯೂಸ್ ಆಗಿದ್ಕೆ ಕೇಕ್ ಕುಯ್ಸೋರಂತೆ. ನಾವು ಕೊಯ್ಸಿದ್ದೀವಿ 500 ಫಾಲೋವರ್ಸ್. ನಮ್ಗೆ ಸುಳ್ಳು ಹೇಳ್ತಾ ಇಲ್ಲ ಬೇಕಿದ್ರೆ. ಇದೆಲ್ಲ ನೋಡಿ ಪಪ್ಸ್ ತಿನ್ಬಿಟ್ಟು ಇಟ್ಟವ್ರೆ. ಎಲ್ಲ ಚಲ್ತು ಇಲ್ಲಿ. ಓಕೆ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಹೊಡಿ. ಇನ್ನು ಮಿಕ್ಕಿದ ವಿಡಿಯೋ ಬೇಜಾನ ಇದೆ, ನಾನು ಕಂಟಿನ್ಯೂ ಮಾಡ್ತೀನಿ. ಟೆನ್ಷನ್ ತಗೊಳ್ಳಿ ಗೈಸ್. ನೋಡಿ ನಮ್ಮ ಮತ್ತೆ ಬಂದಿದ್ದಾರೆ ಇವತ್ತು. ಇವಾಗ ನಮ್ಮ ಮಾಮ ಎಲ್ಲರೂ ಬಂದಿದ್ದಾರೆ. ನಮ್ಮ ಮಾಮ ಇಲ್ಲೊಬ್ರು ನಿಂತಿದ್ದಾರೆ. ಮಾಮ ಏನೋ ಬಗ್ಬಿಟ್ಟು ನೋಡ್ತಾವ್ರ ಆ ಕಡೆಗೆ.
ಇವಾಗ ಏನಿಲ್ಲ ಕೆಲಸ ಬರೀ ಊಟ ಮಾಡ್ಕೊಂಬಂದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲಗಬೇಕು. ಯಾಕಂದರೆ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಫುಲ್ಲು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಇರಿ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.